उवाच भूय एव महाबाहो शृणु मे परमं वचः यत्तेऽहं प्रीयमाणाय ವಕ್ಷ್ಯಾಮಿ ಹಿತಕಾಮ್ಯಯಾ. ಈಗ ಶ್ರೀಕೃಷ್ಣ 8, 9ರಲ್ಲಿರೋದನ್ನೇ 10ರಲ್ಲೂ ಮುಂದುವರಿಸ್ತಾ ಇದ್ದಾನೆ. ಇದರಲ್ಲೇನು ಒಂದೇ ಸಬ್ಜೆಕ್ಟ್ ಇದು, ಅದನ್ನು ಬೇರೆ ಬೇರೆ ಅಧ್ಯಾಯಗಳಾಗಿ ಮಾಡಿದ್ದಾರೆ. ಸೊ 8ರಲ್ಲಿ ಏನಿದೆ, 9ರಲ್ಲಿ ಏನಿದೆ, ಈ ಜಗತ್ತಿನಲ್ಲಿ ಏನೇನಿದೆಯೋ ಅವೆಲ್ಲ ಪರಬ್ರಹ್ಮ ಸ್ವರೂಪವೇ ಆಗಿದೆ. ಅದಕ್ಕಿಂತಲೂ ಬೇರೆಯಾಗಿ ಯಾವುದೂ ಇಲ್ಲ. ಎಲ್ಲ ಒಂದೇ ವಸ್ತು ಬೇರೆ ಬೇರೆಯಾಗಿ ತೋರಿಸ್ಕೋತಾ ಇದ್ದಾನೆ. ಬೇರೆ ಬೇರೆ ಎಲ್ಲರಲ್ಲಿಯೂ ಆತ್ಮಸ್ವರೂಪದಲ್ಲಿ ನೆಲೆಸಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ವಿ. ಅದನ್ನೇ ಮುಂದುವರೆದು ಇನ್ನೂ ಹೆಚ್ಚು ವಿಸ್ತಾರವಾಗಿ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ. ಮತ್ತೂ ಒಮ್ಮೆ ಇನ್ನೂ ಒಂದು ಸಲ ಮಹಾಬಾಹು, ನನ್ನ ಸಂಬಂಧವಾದ ಪರಮವಾದ ಹೆಚ್ಚಿನ ಮಿಗಲಿಲ್ಲದ ಆತ್ಮವಸ್ತುವನ್ನು ತಿಳಿಸುವ ವಚನವನ್ನು, ವಾಕ್ಯವನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ಭೂಯ ಅಂದರೆ ಇನ್ನೊಂದು ಸರಿ ಕೇಳು. ಹೇಳಿದ್ದೀನಿ, 8ರಲ್ಲಿ ಹೇಳಿದ್ದೀನಿ, 9ರಲ್ಲಿ ಹೇಳಿದ್ದೀನಿ. ಅದೇನು ಹೇಳಿದ್ದೆ ತಿರ್ಗಾ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಶೃಣುಮೇ ಪರಮಂ ವಚಃ, ನನ್ನ ಅತ್ಯಂತ ಪರಮವಾದ ಅಂದರೆ ಶ್ರೇಷ್ಠವಾದ ಮಾತನ್ನು ಇನ್ನೂ ಒಂದು ಸರಿ ಕೇಳಿಸ್ಕೋ. ಯತ್ ತೇ ಅಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾವ್ಯಯ. ಈಗ ಏನು ಮಾಡಿದೀಯಾ? 7 ಮತ್ತು 8, 8ರಿಂದ 9, ಈ 8, 9 ಮಾತನ್ನು ಕೇಳಿದ್ರಿಂದ ಅಮೃತವನ್ನು ಕುಡಿಯುತ್ತಿರುವವರಂತೆ ಖುಷಿಯಾಗಿ ಸಂತೋಷವಾಗಿದ್ದೀಯಾ, ಇವಾಗ ಆನಂದವಾಗಿದ್ದೀಯಾ. ಆದ್ದರಿಂದ ಆ ಆನಂದವನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಿಯಮಾಣಾಯ ವಕ್ಷ್ಯಾಮಿ ಹೇಳ್ತಾ ಇದ್ದೀನಿ. ಏನಕ್ಕೋಸ್ಕರ? ಹಿತಕಾವ್ಯಯ, ಹಿತಕಾಮನೆಯಿಂದ, ನಿನಗೆ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ. ಅರ್ಜುನ ಕೇಳಿಸ್ಕೊ. ಏನು ಒಳ್ಳೆಯದಾಗೋದು ಅಂದರೆ ಏನು? ನಮಗಿರ್ತಕ್ಕಂಥ ಕಾಮ ಮತ್ತು ಮೋಹ ಇವುಗಳಿಂದ ಬಿಡುಗಡೆಯಾಗಿ ಮೋಕ್ಷ ಮಾರ್ಗವನ್ನು ತಲುಪಬೇಕು ಅಂತ ನೀನು ಯೋಚಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಿನಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೂ ಒಂದು ಸರಿ ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ ಅಂತ ಹೇಳ್ತಾ ಇದ್ದಾನೆ. ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಆದ್ದರಿಂದ ಅರ್ಜುನನಿಗಷ್ಟೇ ಅಲ್ಲ, ನಮಗೂ ಕೂಡ ಈ ಒಂದು ಸಂಸಾರ ಬಂಧನದಿಂದ ಬಿಡುಗಡೆಯಿಂದ ಮೋಕ್ಷವನ್ನು ಪಡೆಯಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತೊಮ್ಮೆ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ನಮೇ ವಿದುಹು ಸುರಗಣಾಃ. ಸುರಗಣ ಅಂದರೆ ದೇವತೆಗಳು. ದೇವತೆಗಳು ಕೂಡ ನನ್ನ ವಿಷಯದಲ್ಲಿ ಏನನ್ನು ಅರಿಯರು. ಪ್ರಭವಂ ಅಂದರೆ ಸೃಷ್ಟಿ. ನಾನು ಹೇಗೆ ಸೃಷ್ಟಿಯಾದೆ ಅಂತ ನಮೇ ವಿದುಹು ಸುರಗಣಾಃ, ಆ ದೇವತೆಗಳಿಗೂ ಕೂಡ ಗೊತ್ತಿಲ್ಲ. ನ ಮಹರ್ಷಯ, ಮಹರ್ಷಿಗಳಿಗೂ ಕೂಡ ಗೊತ್ತಿಲ್ಲ. ದೇವತೆಗಳು ಅಂದರೆ ಯಾರು? ಇಂದ್ರಾದಿ ದೇವತೆಗಳು. ಇಂದ್ರ, ಅಗ್ನಿ, ವರುಣ, ವಾಯು ಅಂತ ಮುಂತಾದ ಪಂಚಭೂತಗಳಿದೆಯಲ್ಲ, ಆ ದೇವತೆಗಳು ಕೂಡ ನನ್ನ ಹುಟ್ಟನ್ನು ಅರಿಯರು. ನಾನು ಯಾವಾಗ ಹುಟ್ಟಿದೆ, ಹೇಗೆ ಹುಟ್ಟಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಹಾಗೇನೆ ನಮ್ಮ ಮಹರ್ಷಯ, ಭೃಗು ಮುಂತಾದ ಅನೇಕ ಮಹರ್ಷಿಗಳಿದಾರಲ್ಲ, ಸಪ್ತ ಋಷಿಗಳು, ಅವ್ರಿಗೂ ಕೂಡ ಗೊತ್ತಿಲ್ಲ. ಹೇಗೆ ಗೊತ್ತಿಲ್ಲ? ಅವರೆಲ್ಲೂ ಬ್ರಹ್ಮ ಋಷಿಗಳು ತಾನೆ, ಬ್ರಹ್ಮಜ್ಞಾನಿಗಳು ತಾನೆ. ಆದರೂ ಕೂಡ ಏನಕ್ಕೆ ಅದು ಗೊತ್ತಿಲ್ಲ ಅಂದರೆ ಅಹಂ ಆದಿರ್ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಏಕೆಂದರೆ ಇವಾಗ ನಮಗೆ ನಮ್ಮ ತಂದೆ ಹುಟ್ಟೋದಕ್ಕೆ ಮೊದಲು ಹೇಗಿದ್ರು, ನಮ್ಮ ತಂದೆ ಚಿಕ್ಕ ಮಗುವಾಗಿದ್ದಾಗ ಹೇಗಿದ್ರು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾಕೆಂದ್ರೆ ನಾವು ಆಮೇಲೆ ಹುಟ್ಟಿದವರು, ಹಿಂದಿನ ನಮಗೆ ಗೊತ್ತಿಲ್ಲ. ಅದೇ ರೀತಿ ಈ ಒಂದು ಭಗವಂತ ಪರಬ್ರಹ್ಮ ಸ್ವರೂಪನಾದ ದೇವರು ಅಹಂ ಆದಿಹಿ ದೇವಾನಾಂ, ದೇವತೆಗಳಿಗೂ ಮೊದಲೇ ಹುಟ್ಟಿದವನು. ಅವನ ನಂತರ ದೇವತೆಗಳು ಬಂದಿರೋರು. ಯಾರು? ಈ ಬ್ರಹ್ಮ, ವಿಷ್ಣು, ಮಹೇಶ್ವರ, ಆಮೇಲೆ ಈ ಪಂಚಭೂತಗಳು, ಇಂದ್ರಾದಿ ದೇವತೆಗಳು,
ಇವರೆಲ್ಲರೂ ಕೂಡ ಭಗವಂತನ ಸೃಷ್ಟಿ ಆದಮೇಲೆ ಹಿರಣ್ಯ ಗರ್ಭದಿಂದ ಬಂದವರು. ಆದ್ದರಿಂದ ಅವ್ರಿಗೂ ಕೂಡ ನಾನು ನೋಡಿರೋದಕ್ಕಾಗಲಿ, ನನ್ನ ಜೊತೆ ಕೇಳಿರೋದಕ್ಕಾಗಲಿ, ನಾನು ಹೇಗೆ ಹುಟ್ಟಿದೆ ಅಂತ ನೋಡಿರೋದಕ್ಕೆ ಅವಕಾಶವೇ ಇಲ್ಲ. ಮಹರ್ಷೀಣಾಂಚ, ಮತ್ತು ಮಹರ್ಷಿಗಳು ಕೂಡ, ಈ ಭೃಗುವೆ ಮುಂತಾದ ಸಪ್ತ ಋಷಿಗಳೇನೇನಿದ್ದಾರೆ ಇವರೂ ಕೂಡ ನನ್ನ ನಂತರ ಹುಟ್ಟಿದವರು. ಆದ್ದರಿಂದ ಅವ್ರಿಗೂ ಕೂಡ ನಾನು ಹೇಗಿದ್ದೇನೆ ಅಂದ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಿಲ್ಲ. ಸರ್ವಶಃ, ಎಲ್ಲ ರೀತಿಯಿಂದಲೂ ಅವರು ಕೇಳಿಯೂ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ನೋಡಿ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನನ್ನ ಮುಟ್ಟಿ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಪ್ರಕಾರದಿಂದಲೂ ನಾನು ಆದಿಹಿ ದೇವಾನಾಂ ಮಹರ್ಷೀಣಾಂ, ನಾನು ಮಹರ್ಷಿಗಳಿಗೂ ದೇವತೆಗಳಿಗೂ ಮೊದಲೇ ಹುಟ್ಟಿದ್ದರಿಂದ ನಾವು ಹೇಗೆ ನಮ್ಮ ತಂದೆ ತಾಯಿಗಳನ್ನು ನೋಡಿರೋದಕ್ಕೆ ಸಾಧ್ಯವಿಲ್ವೋ ಅದೇ ರೀತಿಯಲ್ಲೇ ಇವರು ಕೂಡ ಆ ಪರಮಾತ್ಮನ ಸೃಷ್ಟಿಯನ್ನು ನೋಡಿರೋದಕ್ಕೆ, ಅವನ ಹುಟ್ಟನ್ನು ನೋಡಿರೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಹೇಳ್ತಾ ಇದ್ದಾನೆ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಈಗ ಈ ಜಗತ್ತಿನಲ್ಲಿ ಅನೇಕ ರೀತಿಯ ಜನಗಳಿದ್ದೀವಿ. ಪುಣ್ಯವಂತರು ಇದ್ದಾರೆ, ಪಾಪಿಗಳು ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದರೆ ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಂ ಮಹೇಶ್ವರಂ, ಈಗ ಯಾರೋ ಒಬ್ಬ ಅಸಮ್ಮೂಢ ಸಮರ್ಥ್ಯೇಷು, ಮರ್ತ್ಯೇಷು ಅಂದರೆ ಮನುಷ್ಯರು. ಈ ಮನುಷ್ಯರಲ್ಲಿ ಅಸಮ್ಮೂಢ ಅಂದರೆ ಅಜ್ಞಾನಿ, ಜ್ಞಾನ ಇಲ್ಲ ಅವನಿಗೆ, ಆತ್ಮಜ್ಞಾನ ಇಲ್ಲ, ಅವನು ಅಸಮ್ಮೂಢ. ಈ ಮನುಷ್ಯರಲ್ಲಿ ಅಜ್ಞಾನಿಯಾಗಿದ್ದರೂ ಕೂಡ ಅವನು ಏನೋ ಒಂದು ಒಬ್ಬ ಸತ್ಸಂಗದಲ್ಲಿ ಕೇಳೋದ್ರಿಂದನೋ ಏನೋ ಒಂದರಿಂದ ಏನಂತ ತಿಳ್ಕೊಂಡಿರ್ತಾನೆ, ವ್ಯೋಮಂ ಅಜಂ, ನನ್ನನ್ನು ಅಜನೆಂದು, ಅಜ ಅಂದರೆ ಹುಟ್ಟಿಲ್ಲದವನೆಂದು, ಅನಾದಿಂ, ಅನಾದಿ ಎಂದು, ಅಂದರೆ ಆದಿ ಅಂದರೆ ಹುಟ್ಟುವುದು, ಯಾವುದೋ ಒಂದು ಕಾಲದಲ್ಲಿ ಶುರುವಾಗೋದೇ ಆದಿ, ಆ ಕಾಲದಲ್ಲಿ ಮುಗಿಯೋದು ಅಂತ್ಯ. ಇವಾಗ ನಾವು ಹುಟ್ಟೋದಕ್ಕೆ ಮೊದಲು ಇರಲಿಲ್ಲ, ಮರಣದ ನಂತರನೂ ಇರಲ್ಲ, ಮಧ್ಯದಲ್ಲಿ ಸ್ವಲ್ಪ ದಿನ ಇರ್ತೀವಲ್ಲ. ನಾವು ಹುಟ್ಟಿದ ದಿನ ಆದಿ, ಮರಣದ ದಿನ ಅಂತ್ಯ. ಆದರೆ ಆ ಭಗವಂತನಿಗೆ ನಮ್ಮ ಥರ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆದ್ದರಿಂದ ಅವನ್ನ ಅನಾದಿ ಅಂತ ಕರೀತಾರೆ. ಅಜಂ ಅಂದರೆ ಅವನಿಗೆ ಹುಟ್ಟಿಲ್ಲದವನು ಅಂತ. ವೇತ್ತಿ ಲೋಕ ಮಹೇಶ್ವರಂ, ಈ ಲೋಕಕ್ಕೆಲ್ಲವೂ ಕೂಡ ಮಹೇಶ್ವರನವನು ಅಂದರೆ ಒಡೆಯನು. ಈ ರೀತಿಯಲ್ಲಿ ಯಾರು ತಿಳ್ಕೊಂಡಿರ್ತಾರೋ ಅವನು ಅಜ್ಞಾನಿಯಾಗಿದ್ದರೂ ಕೂಡ ಮನುಷ್ಯರಲ್ಲಿ ಸರ್ವ ಪಾಪೈಹೆ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. ಆದ್ದರಿಂದ ನಮ್ಮ ಪಾಪಗಳು ಪರಿಹಾರ ಆಗಬೇಕು ಅಂದರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಆ ಭಗವಂತನ ಸ್ವರೂಪವನ್ನು ಯಥಾವತ್ತಾಗಿ ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಈ ರೀತಿಯಲ್ಲಿ ಯೋಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಂ ಮಹೇಶ್ವರಂ, ಇವನು ಲೋಕಕ್ಕೆಲ್ಲ ಒಡೆಯನು, ಇವನು ಅನಾದಿ, ಇವನು ಅಜ, ಈ ರೀತಿಯಲ್ಲಿ ಯಾರು ತಿಳ್ಕೊಂಡಿರ್ತಾನೋ ಅವನು ಎಲ್ಲ ಪಾಪಗಳನ್ನು ಕಳ್ಕೊಂಡು ಪ್ರಮುಚ್ಯತೆ, ಬಿಡುಗಡೆಯನ್ನು ಹೊಂದುತ್ತಾನೆ. ಪಾಪಗಳನ್ನು ಕಳ್ಕೊಂಡು ಬಿಡುಗಡೆ ಹೊಂದಿದ ಮೇಲೆ ಏನಾಗುತ್ತೆ, ಬುದ್ಧಿಯು ಜಾಗೃತವಾಗುತ್ತೆ, ಜ್ಞಾನದ ಉದಯ ಆಗುತ್ತೆ, ಅಲ್ಲಿಗೆ ಅವನ ಅಜ್ಞಾನವು ನಾಶವಾಗುತ್ತೆ. ಆದ್ದರಿಂದ ಪರಮಾತ್ಮನ ಸ್ವರೂಪವನ್ನು ಈ ರೀತಿಯಲ್ಲಿ ಯಾರು ತಿಳ್ಕೋತಾರೋ ಅವರು ಈ ಪಾಪಗಳಿಂದಲ ಬಿಡುಗಡೆಯನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾನೆ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ. ಬುದ್ಧಿ ಜ್ಞಾನಂ ಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಅಭಾವೋ ಭಯಂ ಚ ಅಭಯಂ ಏವ ಚ.
ಅಂತ ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾನೆ. ಬುದ್ಧಿ, ಬುದ್ಧಿ ಅಂದರೆ ಏನು ಅಂದರೆ ಆತ್ಮ ಮತ್ತು ಅನಾತ್ಮ ವಿವೇಕವೇ ಬುದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ಇದು ನಮ್ಮ ಅಂತಃಕರಣದಲ್ಲಿರುವ ಸೂಕ್ಷ್ಮವಾದ ಪದಾರ್ಥಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ. ಈಗ ಯಾರಾದರೂ ಒಬ್ಬರು ತುಂಬ ಬುದ್ಧಿವಂತ ಅಂತ ಹೇಳಿದ್ರೆ ಅವನಿಗೆ ಬುದ್ಧಿ ಇದೆ ಅಂತ. ಏನು ಬುದ್ಧಿ ಇದೆ? ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಳ್ಳೋ ಬುದ್ಧಿ, ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ತಿಳ್ಕೊಳ್ಳೋ ಬುದ್ಧಿ, ಯಾವುದು ಶಾಶ್ವತವಾದದ್ದು ಯಾವುದು ಅಶಾಶ್ವತವಾದದ್ದು ಅಂತ ತಿಳ್ಕೊಳ್ಳೋ ಬುದ್ಧಿ. ಈ ತಿಳ್ಕೊಳ್ಳುವಂತಹ ಒಂದು ಸಾಮರ್ಥ್ಯಕ್ಕೆ ಬುದ್ಧಿ ಅಂತ ಕರೀತಾರೆ. ಈಗ ಸಂಸಾರದ ಸುಖವೇ ಹೆಚ್ಚು ಅಂತ ಅದರಲ್ಲೇ ಹೊರಳಾಡ್ತಾ ಇದ್ದರೆ ನಾವು ಬುದ್ಧಿವಂತರೋ ದಡ್ಡರೋ ನಾವೇ ಯೋಚನೆ ಮಾಡ್ಕೋಬೇಕು. ಬುದ್ಧಿವಂತನಾದವನಿಗೆ ಯಾವುದು ಶಾಶ್ವತ ಯಾವುದು ಅಶಾಶ್ವತ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ವಿವೇಚನೆ ಮಾಡುವ ಶಕ್ತಿ ಇರುತ್ತೆ. ಆ ಒಂದು ಬುದ್ಧಿ. ಜ್ಞಾನಂ, ಜ್ಞಾನ ಅಂದರೆ ಈ ಬುದ್ಧಿಯು ಯಾವುದರ ಮೂಲಕವಾಗಿ ಇವನ್ನೆಲ್ಲ ಅರ್ಥಕೊಳ್ಳುತ್ತೋ ಅದು ಜ್ಞಾನ. ಬುದ್ಧಿ ಒಂದು ಕರ್ಣ, ಅದು ಅಂದರೆ ಉಪಕರಣ. ಅದು ಯಾವುದರ ಮೂಲಕವಾಗಿ ಈ ಒಂದು ಆತ್ಮ ಅನಾತ್ಮವನ್ನು ತಿಳ್ಕೊಳ್ಳುತ್ತೋ ಆ ಒಂದು ಸಾಧನವನ್ನು ಜ್ಞಾನ ಅಂತ ಕರೀತಾರೆ. ಜ್ಞಾನದ ಮೂಲಕವಾಗಿ ಬುದ್ಧಿ ಇವನ್ನೆಲ್ಲ ತಿಳ್ಕೊಳ್ಳುತ್ತೆ. ಈಗ ನನಗೆ ಬುದ್ಧಿ ಇದೆ, ನನಗೆ ಜ್ಞಾನ ಸಂಪಾದನೆ ನಾನು ಮಾಡಿಲ್ಲ, ಆದ್ದರಿಂದ ನಾನು ಅಜ್ಞಾನದಲ್ಲಿದ್ದೀನಿ. ಯಾವಾಗ ಜ್ಞಾನವನ್ನು ಸಂಪಾದನೆ ಮಾಡ್ಕೋತೀನೋ ಆಗ ನಾನು ಬುದ್ಧಿವಂತನಾಗ್ತೀನಿ ಅಂತ. ಎಲ್ಲರಲ್ಲೂ ಬುದ್ಧಿ ಇದೆ, ಬುದ್ಧಿ ಇಲ್ಲದೆ ಇರೋ ಇಲ್ಲಿ ಮನುಷ್ಯರೇನಿಲ್ಲ. ಆದರೆ ನಮ್ಮಲ್ಲಿ ಜ್ಞಾನದ ಕೊರತೆ ಇರುತ್ತೆ. ಅಜ್ಞಾನ ಇರೋದ್ರಿಂದ ನಮಗೆ ಬುದ್ಧಿ ಚುರುಕಾಗೋದಿಲ್ಲ. ಆದ್ದರಿಂದ ಆ ಬುದ್ಧಿಯನ್ನು ನಾವು ಜಾಗೃತಗೊಳಿಸ್ಕೋಬೇಕು. ಧಿಯೋ ಯೋನಃ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರದಲ್ಲಿ ಇದೆ ಹೇಳೋದು. ಧೀ ಅಂದರೆ ಬುದ್ಧಿ. ನಮ್ಮಲ್ಲಿರ್ತಕ್ಕಂಥ ಬುದ್ಧಿಯನ್ನು ನಾವು ಪ್ರಚೋದನೆ ಮಾಡ್ಕೋಬೇಕು. ಹೇಗೆ? ಈ ಒಂದು ಸತ್ಸಂಗಗಳಿಂದ ಮತ್ತು ಆತ್ಮಚಿಂತನೆಯಿಂದ ಅವುಗಳನ್ನು ಪ್ರಕಾಶಗೊಳಿಸ್ಕೊಂಡ್ರೆ ಆಗ ನಮಗೆ ಜ್ಞಾನವು ಉತ್ಪತ್ತಿಯಾಗುತ್ತೆ. ಜ್ಞಾನಂ ಸಮ್ಮೋಹ ಅಸಮ್ಮೋಹ. ಅಸಮ್ಮೋಹ ಅಂದರೆ ತಿಳಿಯಬೇಕಾಗಿ ಎದುರಿಗೆ ಬಂದಿರುವ ವಿಷಯಗಳಲ್ಲಿ ವಿವೇಕಪೂರ್ವಕವಾಗಿ ಪ್ರವರ್ತಿಸುವುದು ಅಂತ ಹೇಳ್ತಾರೆ. ಸಮ್ಮೋಹ ಅಂದರೆ ತಿಳುವಳಿಕೆ ಇಲ್ಲದೆ ಇರೋದು. ಈಗ ಯಾವುದೋ ಒಂದು ತಪ್ಪು, ಅಲ್ಲಿ ಎದುರುಗಡೆ ಒಂದು ಕಲ್ಲಿದೆ, ಅದನ್ನು ಎಡವ್ಬಿಟ್ಟು ಬೀಳ್ತೀವಿ, ಅದು ಸಮ್ಮೋಹ. ಕಲ್ಲಿದೆಯಪ್ಪ ಅಂತ ಪಕ್ಕಕ್ಕೆ ಹೋದರೆ ಅದು ಅಸಮ್ಮೋಹ. ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಎಲ್ಲ, ಆದರೂ ಒಂದೊಂದು ಸರಿ ಮನಸ್ಸಿಗೆ ಮಂಕಕ್ಕೆ ಹೋದಾಗ ಅನೇಕ ತಪ್ಪುಗಳನ್ನು ನಾವು ಅದನ್ನು ಅದೇ ಮಾಡಿಸುತ್ತೆ. ಯಾವುದು ಮಾಡಿಸುತ್ತೆ? ಸಮ್ಮೋಹ. ಆ ಸಮ್ಮೋಹನ ಇಲ್ಲದೆ ಇರೋದೇನೆ ಅಸಮ್ಮೋಹ. ಆದ್ದರಿಂದ ಬುದ್ಧಿ, ಜ್ಞಾನ, ಅಸಮ್ಮೋಹ ಇವೆಲ್ಲ ಒಂದೇ. ಮೊದಲು ಬುದ್ಧಿ ಜಾಗೃತ ಆಗಬೇಕು, ಅದರಿಂದಾಗಿ ಜ್ಞಾನದ ಮೂಲಕವಾಗಿ ಅಸಮ್ಮೋಹ ಬರುತ್ತೆ, ಅಸಮ್ಮೋಹದಿಂದ ಆತ್ಮಜ್ಞಾನ ಉಂಟಾಗುತ್ತೆ. ಕ್ಷಮ. ಕ್ಷಮ ಅಂದರೆ ಮತ್ತೊಬ್ಬರು ತನ್ನನ್ನು ಬೈದರೆ ಅಥವಾ ಹೊಡೆದರೆ ಚಿತ್ತದಲ್ಲಿ ಏರುಪೇರಿಲ್ಲದೆ ಇರುವುದೇ ಕ್ಷಮೆ. ಈಗ ಎಷ್ಟೋ ಸರಿ ನಮಗೆ ಒಂದು ಅವಮಾನವೇ ಆಗ್ಬೋದು, ಅಥವಾ ನಮಗೇನೋ ಒಂದು ತೊಂದರೆನೇ ಆಗ್ಬೋದು. ಆ ಒಂದು ಅವಮಾನ ಆದಾಗ ಅಥವಾ ನಮಗೇನಾದರೂ ತೊಂದರೆ ಆದಾಗ ನಮ್ಮ ಮನಸ್ಸಿನಲ್ಲಿ ಹೊಯ್ದಾಟ ಬರಬಾರ್ದು. ಅದು ಶಾಂತ ಚಿತ್ತವಾಗಿ ಇರಬೇಕು. ಸನ್ಮಾನ ಆದರೂ ಶಾಂತವಾಗಿರಬೇಕು, ಅವಮಾನ ಆದರೂ ಶಾಂತವಾಗಿರಬೇಕು, ಲಾಭ ಆದರೂ ಶಾಂತವಾಗಿರಬೇಕು, ನಷ್ಟ ಆದರೂ ಕೂಡ ಶಾಂತವಾಗಿರಬೇಕು. ಈ ಒಂದು ಗುಣವನ್ನು ಕ್ಷಮಾಗುಣ ಅಂತ ಕರೀತಾರೆ. ಅದು ಈಚೆ ಕಡೆ ನಮ್ಮ ಬಾಯಲ್ಲಿ ಬಂದು ಪರವಾಗಿಲ್ಲ ಬಿಡಿ, ಏನೋ ಆಗಿದೆ, ಏನು ಯೋಚನೆ ಮಾಡಬೇಡಿ ಬಾಯಲ್ಲಿ ಹೇಳೋದು ಕ್ಷಮಾಗುಣ ಅಂತ ನಾವು ಈಚೆ ಕಡೆ ಗುರುತಿಸ್ತೀವಿ ಅದನ್ನು. ಆದರೆ ಅದು ಮನಸ್ಸಿನಲ್ಲಿ ಮೊದಲಿರಬೇಕು. ಮನಸ್ಸಲ್ಲಿ ಇಲ್ಲದಿರ ನಮ್ಮ ಬಾಯಲ್ಲಿ ಬರಲ್ಲ ಅದು. ಆದ್ದರಿಂದ ಏನೇ ಆದರೂ ಕೂಡ ಮನಸ್ಸಿನಲ್ಲಿ ಏರುಪೇರಿಲ್ಲದೆ ಇರುವುದೇ ಕ್ಷಮ. ಸತ್ಯಂ. ಸತ್ಯಂ ಅಂದರೆ ಕಂಡದ್ದನ್ನು ಕಂಡಂತೆಯೂ ಕೇಳಿದ್ದನ್ನು ಕೇಳಿದಂತೆಯೂ ತನ್ನ ಅನುಭವವು ಮತ್ತೊಬ್ಬರ ಬುದ್ಧಿಗೆ ಹಿಡಿಯಲೆಂದು ಹಾಗೆಯೇ ಹೇಳುವ ವಾಕ್ಯವನ್ನು ಸತ್ಯ ಅಂತ ಕರೀತಾರೆ. ಇವಾಗ ನನಗೇನೋ ಒಂದು ಗೊತ್ತಿದೆ,
ನನಗೆ ಗೊತ್ತಿರೋದನ್ನು ಧೈರ್ಯವಾಗಿ ಇನ್ನೊಬ್ಬರಿಗೆ ಹೇಳೋದು. ಅದರಿಂದ ಅವ್ರಿಗೆ ನೋವಾಗುತ್ತೋ, ಸಂಕಟ ಆಗುತ್ತೋ, ಅಥವಾ ಅವ್ರಿಗೆ ಇಷ್ಟ ಆಗಲ್ವೋ, ಏನಾದರೂ ಆಗಲಿ, ನನಗಿದು ಗೊತ್ತಿದೆ, ನಾನು ಇದನ್ನು ಸತ್ಯ ಅಂದ್ಕೊಂಡಿದ್ದೀನಿ, ಅದೇ ಸತ್ಯ. ಸಾಮಾನ್ಯವಾಗಿ ಏನಾಗುತ್ತೆ, ಸತ್ಯ ಹೇಳೋದು ಕಷ್ಟ. ಯಾಕೆಂದರೆ ಅವರೇನು ಅನ್ಕೋತಾರೋ, ಅಥವಾ ನಾನು ಈ ಥರ ಮಾತಾಡ್ತಾ ಇದ್ರೆ ಇವ್ರಿಗೇನು ಒಂಚೂರು ಬುದ್ಧಿ ಇಲ್ಲ, ಹೀಗೆ ಮಾತಾಡ್ತಾರೆ ಅನ್ಕೋತಾರೆ ಅಂದ್ಬಿಟ್ಟು ಬೇರೆ ಥರ ಮಾತಾಡೋದು, ಈ ರೀತಿ ಎಲ್ಲ ನಡ್ಕೊಂಡಾಗ ಅದು ಅಸತ್ಯ ಆಗುತ್ತೆ. ಆದ್ದರಿಂದ ಏನು ಏರುಪೇರಿಲ್ಲದೆ ಕಂಡಂತೆಯೂ ಕೇಳಿದಂತೆಯೂ ಇರುವ ನಮ್ಮ ಅನುಭವವನ್ನು ಮತ್ತೊಬ್ಬರಿಗೆ ಹಂಚ್ಕೊಳ್ಳೋದನ್ನು ಸತ್ಯ ಅಂತ ಕರೀತಾರೆ. ದಮಃ, ದಮ ಅಂದರೆ ಹೊರಗಿನ ಇಂದ್ರಿಯಗಳನ್ನು ಬಿಗಿ ಹಿಡಿಯೋದು. ಈಗ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವುಗಳನ್ನೆಲ್ಲ ಕೆಟ್ಟ ವಿಚಾರಗಳ ಕಡೆಗೆ ಹೋಗದೇ ಇರೋ ಥರ ಅವುಗಳನ್ನು ಬಿಗಿ ಹಿಡ್ಕೊಂಡು ಕೂತಾಗ ಅದನ್ನು ದಮ ಅಂತ ಕರೀತಾರೆ. ಇಂದ್ರಿಯಗಳನ್ನು ಬಿಗಿ ಹಿಡ್ಕೊಂಡು ಕೂತರೂ ಕೂಡ ನಮ್ಮ ಒಳಗಿನ ಮನಸ್ಸು ಒಳಗಡೆ ಓಡಾಡ್ತಾನೇ ಇರುತ್ತೆ. ಇವಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇರ್ತೀವಿ, ಕಣ್ಣಿಗೇನು ಕಾಣಿಸ್ತಾ ಇರಲ್ಲ, ಆದರೂ ಕೂಡ ನಮಗೆ ಮನಸ್ಸು ಒಳಗಡೆ ಅದನ್ನು ಯೋಚನೆ ಮಾಡ್ತಾನೇ ಇರುತ್ತೆ. ಆ ಮನಸ್ಸನ್ನು ಕೂಡ ನಿಲ್ಲಿಸ್ಬೇಕು. ಹೇಗೆ ನಾವು ಕಣ್ಣು ಮುಚ್ಕೋತೀವೋ ಹಾಗೆ ಮನಸ್ಸನ್ನು ಮುಚ್ಕೋಬೇಕು. ಅದನ್ನು ಶಮ ಅಂತ ಕರೀತಾರೆ. ಹಾಗೆ ಸುಖ, ಸುಖ ಅಂದರೆ ಏನಾದರೂ ಒಂದು ಅನುಭವ ಆದಾಗ ಹಿಗ್ಗುವುದು, ಹಿಗ್ಗಿದಾಗ ಸುಖ. ಇನ್ನೊಂದು ಅನುಭವ ಆದಾಗ ಕುಗ್ಗೋದು, ಅದಕ್ಕೆ ದುಃಖ ಅಂತ ಕರೀತಾರೆ. ಭವಃ, ಭವ ಅಂದರೆ ಹುಟ್ಟೋದು, ಅಭಾವ ಅಂದರೆ ಅದಕ್ಕೆ ವಿರುದ್ಧವಾದದ್ದು. ಹುಟ್ಟದೇ ಇರೋದೇ ಅಭಾವ. ಹುಟ್ಟಿದ್ರೆ ಭವ, ಹುಟ್ಟದಿರ ಇದ್ದರೆ, ಏನೂ ಇಲ್ಲದೆ ಇದ್ದರೆ ಅದು ಅಭಾವ. ಭಯ ಅಂದರೆ ಹೆದರಿಕೆ, ಹೆದರಿಕೆ ಇಲ್ಲದೇ ಇರುವಂತಹ ಸನ್ನಿವೇಶವೇ ಅಭಯ. ಆದ್ದರಿಂದ ಇವೆಲ್ಲ ಭಾವನೆಗಳು ಕೂಡ ಒಂದೊಂದಾಗಿ ಶ್ರೀಕೃಷ್ಣ ನಮಗೆ ಹೇಳ್ಕೊಂಡು ಬರ್ತಾ ಇದ್ದಾನೆ. ಬುದ್ಧಿ, ಜ್ಞಾನ, ಅಸಮ್ಮೋಹ, ಕ್ಷಮಾ, ಸತ್ಯಂ, ದಮಃ, ಶಮಃ, ಸುಖಂ, ದುಃಖಂ, ಭವಃ, ಅಭಾವೋ, ಭಯಂ ಚ ಅಭಯಂ ಏವ ಚ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಆಮೇಲೆ ಅಹಿಂಸೆ. ಅಹಿಂಸೆ ಅಂದರೆ ಪ್ರಾಣಿಗಳನ್ನು ಕೋಟಲೆಗೊಳಿಸದೆ ಇರುವುದು. ಅಂದರೆ ಅವರಿಗೆ ಸುಮ್ಮನೆ ಕೀಟ್ಲೆ ಮಾಡೋದು, ಅವ್ರಿಗೆ ಅದು ಮನುಷ್ಯರೇ ಆಗಿರ್ಬೋದು, ಮನುಷ್ಯ ಪ್ರಾಣಿ ಆದರೂ ಆಗಿರಲಿ, ಬೇರೆ ಯಾವುದಾದ್ರೂ ಒಂದು ಇರುವೆನೇ ಆಗಿರಲಿ, ಅದಕ್ಕೆ ತೊಂದರೆ ಕೊಡೋದನ್ನೇ ಅಹಿಂಸೆ. ಕೊಡದೇ ಇರೋದು ಅಹಿಂಸೆ. ಅದಕ್ಕೆ ತೊಂದರೆ ಕೊಟ್ಟರೆ ಯಾವುದೋ, ಅದು ಮಾನಸಿಕವಾಗಾದರೂ ಆಗಿರ್ಬೋದು, ಶಾರೀರಿಕವಾಗಾದರೂ ಆಗಿರ್ಬೋದು, ಯಾವ ರೀತಿಯಲ್ಲಾದರೂ ಆಗಿರಲಿ, ಅದನ್ನು ಕೊಟ್ಟರೆ ಹಿಂಸೆ, ಕೊಡದೇ ಇರೋದೇ ಅಹಿಂಸೆ. ಸಮತಾ, ಸಮತೆ ಅಂದರೆ ಚಿತ್ತವನ್ನು ಏರುಪೀರಿಲ್ಲದೆ ಇಟ್ಕೊಳ್ಳೋದು. ಇಲ್ಲಿ ಚಿತ್ತ ಅಂದರೆ ಮನಸ್ಸು ಅನ್ಬೇಕಾದ್ರೂ ತಗೊಳ್ಳೋಣ. ಮನಸ್ಸನ್ನು ಏರುಪೇರಿಲ್ಲದೆ ಶಾಂತವಾಗಿ ಇಟ್ಕೊಳ್ಳೋದೆ ಸಮತಾ. ತುಷ್ಟ, ತುಷ್ಟ ಅಂದರೆ ತೃಪ್ತಿ. ಸಂತುಷ್ಟ ಅಂದರೆ ಅತ್ಯಂತ ತೃಪ್ತಿ. ಏನು ಸಿಕ್ಕಿದೆಯೋ ಅದು, ಅದರಲ್ಲಿ ಸಾಕು ಅನ್ನುವ ಬುದ್ಧಿ ಬಂದರೆ ಅದು ತುಷ್ಟಿ. ಇವಾಗ ಏನೋ ಒಂದು ಸಿಕ್ಕಿದೆ ನಮ್ಮ ಜೀವನದಲ್ಲಿ, ಓ ಕೊಟ್ಟಿದ್ದಾನೆ ಭಗವಂತ, ಇದು ನನಗೆ ಸಾಕು, ಇಷ್ಟು ನಮ್ಮ ಮನಸ್ಸಲ್ಲಿ ಬಂದರೆ ಅದು ತುಷ್ಟಿ. ಆಮೇಲೆ ತಪೋ, ತಪಸ್ಸು. ಇಂದ್ರಿಯಗಳನ್ನು ಬಿಗಿ ಹಿಡಿಯುವ ಮೂಲಕ ಶರೀರವನ್ನು ದಂಡಿಸೋದೇ ತಪಸ್ಸು. ಇವಾಗ ಇಂದ್ರಿಯಗಳು ಆಚೆ ಕಡೆ ಯಾವಾಗಲೂ ಹೋಗ್ತಾ ಇರುತ್ತೆ, ಅವನು ಎಳ್ಕೊಂಬಂದು ಮತ್ತೆ ಮತ್ತೆ ನಿಲ್ಲಿಸ್ತಾ ಇರಬೇಕು. ಆ ರೀತಿ ನಿಲ್ಲಿಸುವಾಗ ಅದನ್ನು ದಂಡಿಸ್ದಾಗುತ್ತೆ. ಇವಾಗ ಮಕ್ಕಳು, ಚಿಕ್ಕ ಮಕ್ಕಳು ಓಡ್ದೋಗೆಲ್ಲ ಎಳ್ಕೊಂಬಂದು ಕುಡಿಸ್ತೀವಲ್ಲ, ಅದು ದಂಡನೆ. ಆ ರೀತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ದಂಡಿಸಿದಾಗ ಅದು ತಪಸ್ಸು ಅನಿಸ್ಕೊಳ್ಳುತ್ತೆ. ದಾನಂ, ದಾನ ಅಂದರೆ ಶಕ್ತಿ ಇರುವ ಮಟ್ಟಿಗೆ ತನ್ನ ವಸ್ತುಗಳನ್ನು ಮತ್ತೊಬ್ಬರಿಗೆ ಹಂಚ್ಕೊಂಡ್ರೆ ಅದನ್ನು ದಾನ ಅಂತ ಕರೀತಾರೆ. ನನ್ನ ಹತ್ರ ಏನೋ ಒಂದು 2 ಇದೆ, ಇನ್ನೊಬ್ಬರಿಗೆ ಒಂದು ಬೇಕಾಗಿದೆ, ಅವ್ರಿಗೆ ಅದನ್ನು ನಾನು ತಗೋ ಅಂತ ಕೊಟ್ಟರೆ ಅದು ದಾನ. ನನ್ನ ಹತ್ರ ಇಲ್ಲದೇ ಇದ್ದರೆ ನಾವು ಕೊಡ್ಬೇಕು ಹೋಗಬಾರ್ದು. ಸಾಲ ಮಾಡಿಕೊಡು ಅಂತ ಯಾರೂ ಹೇಳಲ್ಲ. ನನ್ನ ಹತ್ರ ಇದ್ದು ನನಗೆ ಬೇಕಾಗದೇ ಇರೋದು ಇನ್ನೂ ಒಂದಿದ್ದರೆ
ಅದನ್ನು ಬೇಕಾದವರು ಕೊಟ್ಟು ಹಂಚ್ಕೊಳ್ಳೋದೇ ದಾನ. ಅದರಿಂದ ಅದು ದಾನ. ಯಶಃ, ಯಶಸ್ಸಂದರೆ ಆ ಧರ್ಮದ ನಿಮಿತ್ತದಿಂದ ಬರುವ ಕೀರ್ತಿ. ಇವಾಗ ದಾನ ಧರ್ಮ ಮಾಡ್ತಾ ಇದ್ದಾಗ ನಮಗೊಂದು ಕೀರ್ತಿ ಬರುತ್ತೆ ಸಮಾಜದಲ್ಲಿ. ಓಹೋ, ಇವರು ಧರ್ಮಶೀಲರು, ಧರ್ಮವಂತರು, ಅವದು ಕೀರ್ತಿ. ಅದು ಅದೇ ಒಂದು ಅಧರ್ಮವನ್ನು ನಾವು ಮಾಡಿದಾಗ ನಮಗೆ ಕೆಟ್ಟ ಹೆಸರು ಕೂಡ ಬರುತ್ತೆ. ಅದು ಅಯಶಸ್ಸು. ಯಶಸ್ಸು ಮತ್ತು ಅಯಶಸ್ಸು. ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಈ ಹಿಂದೆ ಹೇಳಿದ್ವಲ್ಲ, ಈ ಭಾವನೆಗಳು ಮತ್ತು ಅಹಿಂಸೆ, ಸಮತಾ, ತುಷ್ಟಿ, ತಪಸ್ಸು, ದಾನ, ಯಶಃ, ಅಯಶಃ, ಈ ಎಲ್ಲ ಭಾವನೆಗಳಿದೆಯಲ್ಲ, ಇವೆಲ್ಲವೂ ಕೂಡ ಮನುಷ್ಯರಿಗೆ ಯಾವುದರಿಂದ ಬರುತ್ತೆ ಅಂದರೆ ನನ್ನಿಂದಲೇ ಬರುತ್ತೆ. ಈ ಭಾವನೆಗಳು ಬರೋದಕ್ಕೆ ನಾನೇ ಕಾರಣ. ಹೇಗೆ? ಅವರವರ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ನಾನು ಅವರಿಗೆ ಆ ಭಾವನೆಗಳನ್ನು ಕೊಡ್ತೀನಿ ಅಂತ. ಅಂದರೆ ಹಿಂದಿನ ಶ್ಲೋಕಗಳಲ್ಲೆಲ್ಲ ತಿಳ್ಕೊಂಡಿದ್ವಲ್ಲ, ಭಗವಂತ ಪ್ರಕೃತಿಯನ್ನು ಸೃಷ್ಟಿ ಮಾಡಿ ಆ ಮಾಯೆ ಎನ್ನುವ ಪ್ರಕೃತಿಯ ಮೂಲಕ ಈ ಜಗತ್ತನ್ನು ಸೃಷ್ಟಿ ಮಾಡಿ ಆಳ್ತಾ ಇದ್ದಾನೆ. ಭಗವಂತ ನೇರವಾಗಿ ಆಳ್ತಾ ಇಲ್ಲ. ಮಾಯೆ ಎನ್ನುವ ಪ್ರಕೃತಿಯನ್ನು ಸೃಷ್ಟಿ ಮಾಡಿ ಆ ಪ್ರಕೃತಿಯ ಮೂಲಕ ಈ ಜಗತ್ತನ್ನು ಆಳ್ತಾ ಇದ್ದಾನೆ. ಆದ್ದರಿಂದ ಅವನು ಪರಮೇಶ್ವರ. ಆದ್ದರಿಂದ ಈ ಎಲ್ಲ ಭಾವನೆಗಳು, ಈಗ ನನ್ನಲ್ಲಿ ಒಂದು ದಾನ ಕೊಡುವ ಭಾವನೆ ಬಂತು ಅಂದರೆ ಅದಕ್ಕೆ ಭಗವಂತನೇ ಕಾರಣ. ನನ್ನಲ್ಲಿ ದಾನ ಕೊಡಬಾರ್ದು, ಒಬ್ಬರಿಗೆ ಹಿಂಸೆ ಕೊಡಬೇಕು ಅಂತ ಮನಸ್ಸು ಬಂದರೆ ಅದಕ್ಕೂ ಭಗವಂತನೇ ಕಾರಣ. ಎಲ್ಲವೂ ಭಗವಂತನೇ ಕಾರಣ. ನಮ್ಮಲ್ಲಿ ಹುಟ್ಟುವ ಎಲ್ಲ ಭಾವನೆಗಳಿಗೂ ಕೂಡ ಆ ಭಗವಂತನೇ ಕಾರಣ. ಅವನು ಹೇಗೆ ಮಾಡ್ತಾನೆ ಅಂದರೆ ಅವರವರ ಕರ್ಮಕ್ಕೆ ತಕ್ಕಂತೆ ನಾನಾ ರೂಪವಾಗಿ ಈ ಪೃಥಗ್ವಿಧಾಃ, ಬೇರೆ ಬೇರೆ ಭಾವನೆಗಳನ್ನು ನಾನು ಜನರಿಗೆ ಕೊಡ್ತಾ ಇರ್ತೀನಿ. ಆಯಾ ಕಾಲ ಬಂದಾಗ ಆಯಾ ಭಾವನೆಗಳು ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ನಮ್ಮ ಕೈಯಲ್ಲಿ ಮಾಡಿಸುತ್ತದು. ಆದ್ದರಿಂದ ಅವುಗಳನ್ನು ನಾನು ಪ್ರಕೃತಿಯ ಮೂಲಕ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. महर्षयः सप्त पूर्वे चत्वारो मनवस्तथा मद्भावा मानसा जाता येषां लोक इमाः प्रजाः. ಸೊ ಇಲ್ಲಿ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಮತ್ತು ಆ ಜಗತ್ತಿನಲ್ಲಿ ಈ ಹೇಳಿದ ಅನೇಕ ವಿಧವಾದ ಭಾವನೆಗಳು, ಇವನ್ನೆಲ್ಲ ಪ್ರಕೃತಿಯ ಮೂಲಕ ಸೃಷ್ಟಿ ಮಾಡಿದ್ದೀನಿ. ಅವೆಲ್ಲವೂ ನಾನೇ ಕೊಡ್ತಾ ಇರೋದು. ನಾವು ಒಳ್ಳೆಯವರಾದರೂ ಆ ಭಗವಂತನೇ ಕಾರಣ, ಕೆಟ್ಟವರಾದರೂ ಆ ಭಗವಂತನೇ ಕಾರಣ, ಅವನ ಲೀಲೆ ಅವೆಲ್ಲ. ಈ ರೀತಿಯಲ್ಲಿ ನಾನು ಹೇಗೆ ಸೃಷ್ಟಿ ಮಾಡಿದೆ ಅಂದರೆ ಮಹರ್ಷಯ ಸಪ್ತ. ಆ ಹಿರಣ್ಯ ಗರ್ಭ ಏನು ಮಾಡುತ್ತೆ, ಮೊದಲು 7 ಜನ ಮಹರ್ಷಿಗಳನ್ನು ಸೃಷ್ಟಿ ಮಾಡುತ್ತೆ. ಮಹರ್ಷಯ ಸಪ್ತ. ಅವರು ಯಾರಪ್ಪ? ಭೃಗು, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಶಿಷ್ಠರು. ಇವರು 7 ಜನ ಋಷಿಗಳನ್ನು, ಮಹರ್ಷಿಗಳನ್ನು ಮೊದಲು ಸೃಷ್ಟಿ ಮಾಡ್ತಾನೆ. ಇವರು ಹಿಂದಿನವರು, ಅಂದರೆ ಈ ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮೊದಲು ಸೃಷ್ಟಿಯಾದವರು. ಇವರ ನಂತರ ಈ ಭಾವನೆಗಳೆಲ್ಲ ಸೃಷ್ಟಿಯಾಯಿತು. ಇವಾಗ ಪುಲಸ್ತ್ಯ ಅಂತೀವಿ. ರಾವಣ ಪುಲಸ್ತ್ಯ ವಂಶಕ್ಕೆ ಸೇರಿದವನು, ಪುಲಸ್ತ್ಯ ಋಷಿಗಳ ವಂಶಕ್ಕೆ ಸೇರಿದವನು ಅವನು. ಆ ರೀತಿ ಇವರೆಲ್ಲರೂ ಹಿಂದಿನವರು. ಪೂರ್ವೇ ಮಹರ್ಷಯ ಸಪ್ತ ಪೂರ್ವೆ. ಪೂರ್ವೆ ಅಂದರೆ ಈ ಜಗತ್ತು ಸೃಷ್ಟಿಯಾಗುವುದಕ್ಕೆ ಮೊದಲೇ ಹುಟ್ಟಿದವರು. ಅವರ ನಂತರ ಈ ಭಾವನೆಗಳೆಲ್ಲ ಹುಟ್ಕೋತು. ಮತ್ತು ಅವರ ಜೊತೆಗೆ ಇನ್ನೂ 4 ಜನ ಇದ್ದಾರೆ. ಅವರು ಯಾರು ಅಂದರೆ 4 ಜನ ಮನುಗಳು. ಮನುಗಳು ಅಂದರೆ ನಮ್ಮ ಮನಸ್ಸಿನಲ್ಲಿ ಈ ಭಾವನೆಗಳು ಸೃಷ್ಟಿಯಾಗುವುದಕ್ಕೆ ಕಾರಣ ಈ ಮನುಗಳೇ. ಈ ಮನುಗಳಲ್ಲಿ ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ ಮತ್ತು ಇಂದ್ರ ಸಾವರ್ಣಿ ಅಂತ 4 ಜನ ಮನುಗಳನ್ನು ತಗೊಂಡಿದ್ದಾರೆ. ಒಟ್ಟು 14 ಜನ ಮನುಗಳಿದ್ದಾರೆ ಅಂತ ಇದೆ. ಅದರಲ್ಲಿ ಶ್ರೀಕೃಷ್ಣ ಇದರಲ್ಲಿ ಕೇವಲ 4 ಜನಗಳನ್ನು ಮಾತ್ರ ತಗೊಂಡಿದ್ದಾನೆ. ಮನವಸ್ತತ ಸಾವರ್ಣರು ಎಂದು ಪ್ರಸಿದ್ಧರಾಗಿದ್ದಾರೆ ಇವರು. ಇದರಲ್ಲಿ ವೈವಸ್ವತ ಮನು ಅನ್ನೋನು ಇದು. ಇವಾಗ ನಾವು ನಡೀತಾ ಇರೋದು ವೈವಸ್ವತ ಮನ್ವಂತರೆ. ಇವಾಗಿನ ನಮ್ಮ ಕಾಲ ವೈವಸ್ವತ ಮನು ಅನ್ನೋನು ನಡೆಸ್ತಾ ಇರ್ತಕ್ಕಂಥ
ಕಾಲ. ಆದ್ದರಿಂದ ನಮ್ಮ ಎಲ್ಲ ಭಾವನೆಗಳಿಗೂ ಕೂಡ ಆ ಮನುವಿನ ಆ ಯುಗಧರ್ಮವೇ ಕಾರಣ. ಅದಕ್ಕೆ ಈಗ ಜನಗಳಲ್ಲಿ ಭಾಳಷ್ಟು ಕೆಟ್ಟ ಯೋಚನೆಗಳೇ ಬರ್ತಾ ಇರುತ್ತೆ. ಒಳ್ಳೆ ಕಡೆ ಮನಸ್ಸು ಹೋಗಲ್ಲ, ಆಧ್ಯಾತ್ಮದ ಕಡೆ ಹೋಗಲ್ಲ. ಯಾಕೆಂದರೆ ಅದು ವೈವಸ್ವತ ಮನ್ವಂತರೆ. ಭಾವನೆಗಳು ಆ ರೀತಿಯೇ ಹುಟ್ಟುತ್ತೆ. ಅಹಿಂಸೆಯೇ ಹುಟ್ಟುತ್ತೆ, ಅಧರ್ಮವೇ ಹುಟ್ಟುತ್ತೆ, ಅದಾನವೇ ಹುಟ್ಟುತ್ತೆ. ಹೀಗೆ ಮದ್ಭಾವ ಮಾನಸಾಜಾತ. ಈ ಒಂದು 7 ಋಷಿಗಳು ಮತ್ತು 4 ಜನ ಮನುಗಳು ಹೇಗೆ ಹುಟ್ಟಿದ್ರು ಅಂದರೆ ನನ್ನ ಮನಸ್ಸಿನಿಂದ ಹುಟ್ಟಿದರು. ಮದ್ಭಾವ ಮಾನಸ ಜಾತ. ಇವರೆಲ್ಲರೂ ಕೂಡ ಪರಬ್ರಹ್ಮ ವಸ್ತುವಿನ ಮನಸ್ಸಿನಿಂದಲೇ ಹುಟ್ಟಿದವರು. ಮತ್ತು ಮದ್ಭಾವ ಅವರೆಲ್ಲರೂ ಕೂಡ ಆ ಭಗವಂತನಲ್ಲಿಯೇ ಭಾವನೆಯನ್ನು ಇಟ್ಟಿರುವವರು. ಅವರೆಲ್ಲರೂ ಕೂಡ ಇವನ ಭಗವಂತನ ಮನಸ್ಸಿನಿಂದ ಹುಟ್ಟಿ ಭಗವಂತನ ಭಕ್ತರೇ ಆಗಿರುವವರು. ಯೇಷಾಂ ಲೋಕ ಇಮಾಹ ಪ್ರಜಾಹ. ಈ ಒಂದು 4 ಮನುಗಳು 7 ಋಷಿಗಳಿಂದ ಈ ಒಂದು ಜಗತ್ತು ಎಲ್ಲವೂ ಕೂಡ ಸೃಷ್ಟಿಯಾಯಿತು. ಮೊದಲು ನಾನು ಇವರನ್ನು ಸೃಷ್ಟಿ ಮಾಡಿದೆ, ಇವರು ನಂತರದಲ್ಲಿ ಹಿರಣ್ಯ ಗರ್ಭದಲ್ಲಿ ಇದ್ದುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರು. ಯಾವುದು? ಸ್ಥಾವರ ಜಂಗ ರೂಪವಾದ ಪ್ರಾಣಿಗಳೆಲ್ಲವನ್ನು ಈ ಮನುಗಳು ಮತ್ತು ಋಷಿಗಳೇ ಸೃಷ್ಟಿ ಮಾಡಿದರು. ಆದ್ದರಿಂದ ಈ ಋಷಿಗಳಿಂದ ಯಾವ್ಯಾವ ಋಷಿಗಳಿಂದ ಯಾರ್ಯಾರು ಸೃಷ್ಟಿಯಾದರೋ ಅವರವರು ಆ ಗೋತ್ರಕ್ಕೆ ಸೇರ್ತಾರೆ ಅಂತ ಅರ್ಥ. ಸೊ ಇವಾಗ ನಾವು ಯಾವುದಾದ್ರು ಒಂದು ಗೋತ್ರ ಹೇಳ್ಕೊಂಡ್ರೆ ನಾವು ಆ ಋಷಿಗಳಿಂದ ಸೃಷ್ಟಿಯಾಗಿ ಅವರಿಂದ ವೇದಗಳನ್ನು ಕಲಿತು ಈ ಭೂಲೋಕದಲ್ಲಿ ಬಂದವರು ಅಂತ ಅರ್ಥ. ಆದ್ದರಿಂದ ಬೇಕಾದಷ್ಟು ಜನ ಋಷಿಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೊದಲು ಇದ್ದವರು 7 ಜನ. ಹಾಗೆಯೇ 14 ಮನುಗಳಿದ್ದಾರೆ. ಅದರಲ್ಲಿ ಕೂಡ ಇವಾಗ ಮನುಸ್ಮೃತಿ ಅಂತೀವಿ. ಅದರಲ್ಲಿ ಒಬ್ಬ ಮನು ಬರೆದಂಥ ಸ್ಮೃತಿಯೇ ಮನುಸ್ಮೃತಿ. ಹಾಗೆಯೇ 4 ಜನ ಮನುಗಳು 7 ಜನ ಋಷಿಗಳಿಂದ ಈ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತಾ ಇದ್ದೇನೆ. ಈಗ ಪ್ರಶ್ನೋತ್ತರ ಇದ್ದರೆ ತಗೊಳ್ಳೋಣ.